ವಿಮಾನ ಅಪಘಾತದಲ್ಲಿ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಮುಂಬೈನ ಅಜಿತ್ ಪವಾರ್ ನಿವಾಸದಲ್ಲಿ ಸ್ಮಶಾನ ಮೌನ ಆವರಿಸಿಬಿಟ್ಟಿದೆ. ಇತ್ತ ಬಾರಾಮತಿಗೆ ಆಗಮಿಸಿದ ಸಿಎಂ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ರಾಜ್ಯಪಾಲ ಆಚಾರ್ಯ ದೇವವ್ರತ್, ಅಜಿತ್ ಪತ್ನಿ ಸುನೇತ್ರಾ ಪವಾರ್ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಬಹಳಷ್ಟು ಇವತ್ತು ಬೇಸರದ ಸುದ್ದಿ. ಬೆಳ್ಳಂಬೆಳಗ್ಗೆ ಯಾರೂ ನಿರೀಕ್ಷೆ ಮಾಡದ ಮಟ್ಟಿಗೆ ಅವಘಡ ನಡೆದೋಯ್ತು. ಈ ಒಂದು ವಿಮಾನದ ದುರಂತದಲ್ಲಿ ಉಪಮುಖ್ಯಮಂತ್ರಿ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಬೆಳ್ಳಂಬೆಳಗ್ಗೆ ಬರ ಸಿಡಿಲಿನಂತೆ ಬಂದಪ್ಪಳಿಸಿತ್ತು. ಅವರನ್ನು ನೋಡೋದಕ್ಕೆ ಸಹಸ್ರಾರು ಅವರ ಅಭಿಮಾನಿಗಳು, ಕಾರ್ಯಕರ್ತರು ಆಸ್ಪತ್ರೆಯತ್ತ ಜಮಾಯಿಸ್ಬಿಟ್ಟಿದ್ರು. ಒಂದು ಕಡೆ ಈ ಸುದ್ದಿ ಬೆಳ್ಳಂಬೆಳಗ್ಗೆ ಯಾರಿಗೂ ಕೂಡ ನಂಬಲಾರದ ಒಂದು ವಿಚಾರವಾಗಿತ್ತು. ಒಂದು ಕಡೆ ತುರ್ತು ಭೂಸ್ಪರ್ಶ ಮಾಡುವಂಥ ನಿಟ್ಟಿನಲ್ಲಿ ಪೈಲಟ್ ಟ್ರೈ ಮಾಡ್ತಾರೆ ಅನ್ನುವಂಥ ಸುದ್ದಿ, ಮತ್ತೊಂದು ಕಡೆ ಏನಾಯಿತು ಹೇಗಾಯಿತು ಅನ್ನುವಂಥ ಆತಂಕ ಎಲ್ಲರನ್ನ ಆವರಿಸಿತ್ತು. ಸದ್ಯಕ್ಕೆ ಮಹಾರಾಷ್ಟ್ರ ಇವತ್ತು ಮಹಾ ದುರಂತಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ. ಮಹಾನ್ ರಾಜಕೀಯ ಕೊಂಡಿಯೊಂದು ಕಳಚಿ ಬಿದ್ದಂತಾಗಿದೆ. ಮುಂಬೈನ ಅಜಿತ್ ಪವಾರ್ ನಿವಾಸ ಒಂದು ಕಡೆ ಇವತ್ತು ದುರಂತಕ್ಕೆ ಸಾಕ್ಷಿಯಾದಂತಹ ಸಂದರ್ಭವನ್ನು ಮತ್ತೆ ಮತ್ತೆ ನೆನಪಿಸುವಂತೆ ಮಾಡುವಂಥ ಒಂದು ಸಿಚುಯೇಷನ್ ಅಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಯಾರೂ ಊಹೆ ಕೂಡ ಮಾಡಿರಲಿಲ್ಲ. ಬಹಳಷ್ಟು ರಾಜಕೀಯ ಅನುಭವ, ಆಡಳಿತದ ಚುಕ್ಕಾಣಿಯನ್ನ ಹಿಡಿದಂತಹ ನಾಯಕ, ಹೇಗೆ ಒಂದು ತೀಕ್ಷ್ಣವಾದಂಥ ಒಂದು ರಾಜಕೀಯದ ನಿಲುವನ್ನು ತೊಟ್ಟಂತಹ ನಾಯಕ, ಅದರಲ್ಲೂ ಕೂಡ 5 ಬಾರಿ ಇನ್ನು ತಮ್ಮ ಸ್ಥಾನವನ್ನು ಬಿಟ್ಟು ಕೊಡದಂತೆ ಹಾಗೆ ಮುಂದುವರೆದಂಥ ಪ್ರಭಾವಿ ಕುಟುಂಬದಿಂದ ಬಂದಂಥ ನಾಯಕ. ಸದ್ಯಕ್ಕೆ ಇವರ ದುರ್ಮರಣ. ಒಂದು ಕಡೆ ಮುಂಬೈನ ಅಜಿತ್ ಪವಾರ್ ನಿವಾಸ ಇವತ್ತು ಸ್ಮಶಾನ ಮೌನ ಆವರಿಸ್ಬಿಟ್ಟಿದೆ.